ಇಲ್ಲೆಲ್ಲ ಯಾವುದೋ ಇದು ಇಕೋ ಬೀಚಾ? ಇಕೋ ಬೀಚು ಇಲ್ಲಿ ಕರ್ಕೊಂಬಂದವನೇ ಬಿಸಿಲು. ಇದು ಎಷ್ಟೈತೆ ಒಳಗಡೆ? ಯಾವುದೋ ಕಾಡು ಒಳಗಡೆ ಹೋಗಿರೋ ಹತ್ರ ಐತೆ. ಬ್ರೋ ನಡೆಸ್ತಾ ಇದ್ದೀರಾ ನನ್ನ? ಯಪ್ಪ ಹಾಂ ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ರೂಮ್ ಸ್ಟೇಯಿಂದ. ಇವತ್ತು ಇಲ್ಲಿಂದ ಬಿಡ್ತಾ ಇದ್ದೀರಿ. ಬನ್ನಿ ನೆಕ್ಸ್ಟ್ ಎಲ್ಲಿ ಹೋಗ್ತೀರ ಅಂತ ನಿಮ್ಗೆ ತೋರಿಸ್ತೀನಿ. ಸಮೀರು ಫುಲ್ ರೆಡಿಯಾಗಿ ಕುಂತವನು ಇವಾಗ. ಬ್ಯಾಗೆಲ್ಲ ರೆಡಿಯಾಗೈತೆ ಹೋಗೋದು. ಬನ್ನಿ ಹೋಗುವ. ಮನೇಲಿ ರೂಮ್ ಚೆಕ್ಔಟ್ ಆಗ್ತಾ ಇದ್ದೀರಿ. ನೋಡಿ ಹೆಂಗೆ ಮಾಡಕ್ಕೆ ಬಿಟ್ಟಿದ್ದೀರಿ ರೂಮ್ನ. ನೋಡ್ರಿ ಹೆಂಗೆ ಮಾಡಕ್ಕೆ ಬಿಟ್ಟಿದ್ರು. ಶೂ ಹಾಕೋಬೇಕು ಅಷ್ಟ ನಾನು. ಶೂಸು ಬರ್ತಾರೆ ಕಸ್ಟಮರ್ಸ್. ಇಲ್ಲಿ ಏನಂತಾರೆ ಫೈರ್ ಕ್ಯಾಂಪ್ ಅಂತಾರೆ. ಫೈರ್ ಕ್ಯಾಂಪ್ ಎಲ್ಲ ಹಾಕೋಕ್ಕಾಗಲ್ಲ ಈ ಸೀಸನಲ್ಲಿ. ಅದು ಬಿಸಿಲು ಕಾಲದಲ್ಲಿ ಕಂಪ್ಲೀಟಾಗಿ ಗ್ರೀನ್ ಇರಲ್ಲ, ಬ್ರೌನ್ ಆಗಿಬಿಡುತ್ತೆ ಗ್ರಾಸ್ ಲ್ಯಾಂಡು. ಸೊ ಅಲ್ಲಿ ಒಂದು ಸ್ವಲ್ಪ ಕಿಡಿ ಬಿದ್ರೂ ಇಲ್ಲೆಲ್ಲ ಪ್ರಾಬ್ಲಮ್ಮು. ಹೌದು. ಸೊ ನಾವು ಅದೆಲ್ಲ ಇವಾಗ ಸದ್ಯಕ್ಕೆ ಮಾಡೋಕ್ಕೆ ಹೋಗಲ್ಲ ಫೈರ್ ಕ್ಯಾಂಪ್ ಎಲ್ಲ. ಈಗ ಮಳೆಗಾಲದಲ್ಲೆಲ್ಲ ಬಂದರೆ ಫುಲ್ ಗ್ರೀನ್ರಿ ಇರುತ್ತೆ. ಅವಾಗ ಬೇಕಾದ್ರೆ ರಾತ್ರಿ ಫೈರ್ ಕ್ಯಾಂಪ್ ಎಲ್ಲ ಕೊಡ್ಬೋದು ಅಂತ ಕಸ್ಟಮರ್ಸ್ ಹತ್ರ ಅದೇ ಬರೋರೆಲ್ಲ ಹಂಗೆ ಕೇಳ್ತಾರೆ. ಎಲ್ಲ ಇದೆ ಚೆನ್ನಾಗಿ. ಒಂದು ರೂಮು ಕಾಸ್ಟಿಂಗು ಇಡೀ ಮುರುಡೇಶ್ವರದಲ್ಲಿ ಇಂಥ ಪ್ರಾಪರ್ಟಿ ಇಲ್ಲ. ಅಷ್ಟೇನಾ? ಅಷ್ಟೇ. ನಾವಿವಾಗ ನಾನು ಇಲ್ಲೇನು ಅಷ್ಟೇ ಹೇಳು ರೂಮ್ ಪ್ರೈಸಲ್ಲಿ ಹೇಳು. ರೂಮ್ ಪ್ರೈಸ್ ಎಷ್ಟು? ಒಂದು ಸೀಸನ್ ಟೈಮಲ್ಲೆಲ್ಲ 5,500-6,000 ಇರುತ್ತೆ ಒಂದು ರೂಮ್. ವಿತೌಟ್ ಹೇಳ್ಬೇಕು ಎಲ್ಲಿಗೆ ಬರಬೇಕು, ಎಲ್ಲಿಗೆ ಬಂದರೆ ಎಲ್ಲಿ ಏನು ಕತೆ ಅಂತೆಲ್ಲ ಅಡ್ರೆಸ್ ಎಲ್ಲ ಹೇಳಲ್ಲ. ಗ್ರೀನ್ ವ್ಯಾಲಿ ವಿಸ್ತಾ ಅಂದರೆ ಅದೇ ಲೊಕೇಶನ್ ತೋರಿಸುತ್ತೆ. ಹೌದಾ? ಗ್ರೀನ್ ವ್ಯಾಲಿ ವಿಸ್ತಾ ಪ್ರಾಪರ್ಟಿ ಹೆಸರು. ಇವಾಗ ನಾನಿಲ್ಲಿ ಜಸ್ಟ್ ನೋಡ್ಕೊಳ್ತಾ ಇರೋದು. ಅವಾಗ ಬಂದು ಫ್ರೆಂಡ್ ಅಂತ ಇವ್ರ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಗೋಕರ್ಣಲ್ಲಿ ಮಾಡಿರೋದು ಮೇಯ್ನು. ಗೋಕರ್ಣದಲ್ಲಿ ಆಯ್ತು ನಿಮ್ಮದು? ಅಲ್ಲಿ ಇವಾಗ ರೆಡಿ ಆಗ್ತಾ ಇದೆ. ಇನ್ನೂ ರೆಡಿ ಆಗ್ತಾ ಇಲ್ಲ ಅಂದರೆ ಇನ್ನೂ ಏನೂ ಕೈ ಹಾಕಿಲ್ಲ. ಜಸ್ಟ್ ಮಾತುಕತೆ ಎಲ್ಲ ಆಗಿದೆ. ಅದೇ ಮೋಸ್ಟ್ಲಿ ಮೇ ಜೂನ್ ಅಷ್ಟರಲ್ಲಿ ಆ ಪ್ರಾಪರ್ಟಿನೂ ಸ್ಟಾರ್ಟ್ ಆಗ್ಬಿಡುತ್ತೆ. ನಾನು ಜಸ್ಟ್ ಅದಕ್ಕೆ ಇವಾಗ ಸದ್ಯಕ್ಕೆ ಇಲ್ಲಿ ಅವರು ಯಾರು ಇಲ್ಲಿ ಮೇನ್ ಇದ್ದಾರೋ ಅವ್ರು ಜಸ್ಟ್ ನೋಡ್ಕೊಳ್ಳೋಕೆ ಹೇಳೋರೆ ಅಷ್ಟೇ. ಸುಮ್ಮನೆ ಇರ್ತೀರಾ ಇಲ್ಲ ಅಷ್ಟೇ? ಅವಾಗ ಬರ್ತೀನಿ ಹೋಗ್ತೀನಿ. ಮೇಯ್ನ್ ನಾನಿರೋದೆಲ್ಲ ಗೋಕರ್ಣಲ್ಲೇ, ನನ್ನ ಕೆಫೆಟೇರಿಯಲ್ಲೇ. ಇಲ್ಲಿ ಯಾರನ್ನ ಇಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ 1-2 ದಿನ ಬಾ ಅಂತ ಹೇಳ್ತಾರೆ. ಅವರು ನನ್ನ ಪಾರ್ಟ್ನರ್ ಅಲ್ವಾ. ಅಲ್ಲಿ ಮೇಯ್ನಾಗಿ ನಾನು ಗೋಕರ್ಣಲ್ಲೇ ನಂದಿರೋದು. ಅಲ್ಲಿ ಬಂದಾಗ ಬೇಕಾದ್ರೆ ಹೇಳ್ತೀನಿ ನಿಮಗೆ. ಇವ್ರ ಪ್ರಾಪರ್ಟಿ ನಾವು ಯಾಕೆ ಹೇಳೋಣ ಹೇಳು. ಸೊ ಗೈಸ್, ಇಲ್ಲಿ ಬಂದಮೇಲೆ ಒಳ್ಳೆ ರೂಮ್ ಕೊಡ್ಸವ್ರೆ, ಚೆನ್ನಾಗಿರೋ ಊಟನೂ ಬುಕ್ ಮಾಡಿಸವ್ರೆ. ಇಲ್ಲೆಲ್ಲೂ ತರೋಕ್ಕೆ ಜಾಗನೂ ಇಲ್ಲ ಬಿಟ್ರಿ. ಇಲ್ಲಿ ತರೋಕ್ಕೆ ಆಗೋದು ಇಲ್ಲ. ಇವ್ರ ಗಾಡೀಲೇ ಎಲ್ಲ ಇದ್ದಿದ್ದು ನಮ್ಮದು ಅವ್ರ ಕೆಲಸ. ಏನು ಬೈ? ಇವ್ರದ್ದೇ ಗಾಡಿ ಇತ್ತು, ಇವರೇ ಇದರಲ್ಲೇ ಸುತ್ತಾಡಿದ್ದು. ಹಾಂ, ನನ್ನ ಜೊತೆ ಜಾಸ್ತಿ ಇದ್ದಿಲ್ಲ ಇವ್ರು. ಯಾಕಂದ್ರೆ ಇವ್ರಿಗೂ ಜಾಸ್ತಿ ಕೆಲಸಗಳು ಇರ್ತಾವಲ್ಲ ಅಲ್ಲಿ ಇಲ್ಲಿ, ಒಂದೊಂದು ಕಡೆ ಇರೋಲ್ಲ. ಅದಕ್ಕೇ ಇದ್ದಿಲ್ಲ, ಅದಕ್ಕೆ ಇದ್ದಿಲ್ಲ. ರೂಮ್ ಕೊಟ್ಬಿಟ್ಟು ಅವ್ರ ಪಾಡಿಗೆ ಅವ್ರ ಕೆಲಸ ಪಾಡಿಗೆ ಇದ್ದರು. ಕೆಲಸ ಎಲ್ಲ ಮುಗಿಸ್ಕೊಂಡು ಒಳ್ಳೆ ನಮ್ಮ ಪಿಕ್ ಮಾಡೋಕ್ಕಂತ ಬಂದವ್ರು. ಪಾಪ 7 ಗಂಟೆಗೆ ಇತ್ತು. ನಾವೆಲ್ಲ ಹೋಗ್ಬಿಟ್ಟಿದ್ರೆ ಬೆಳಗ್ಗೆನೆ. ಬೆಳಿಗ್ಗೆ ಕಣೋ. ಬೆಳಿಗ್ಗೆ ನಿನ್ನೆ ಬಂದಿದ್ದು ನೀನು ಇಲ್ಲಿ. ನಾವು ನಡ್ಕೊಂಡು ಹೊಂಟೋಗ್ಬಿಟ್ಟಿದ್ದೀರಿ. ಅಲ್ಲ ನೀನು ಬಂದಿದ್ದು ನಿನ್ನೆ ಎಷ್ಟು ಗಂಟೆಗೆ? ಬೆಳಗಿನ ಜಾವ 7:15 ನೀವು ಬಂದಿದ್ದು ಸಮೀರ್. ನೆನ್ನೆದಲ್ಲ ಇವತ್ತು ಮತ್ತೆ ಬೆಳಿಗ್ಗೆ ನೀವು ನನ್ನ ಫೋನ್ ಹಾಕಿದ್ದೀರಾ, ನಾನು ಎದ್ದಿಲ್ಲ, ನೀವು ಸೀದಾ ಹೋಗಿದ್ದೀರಾ. ನಡ್ಕೊಂಡು ಹೊಂಟೋಗ್ಬಿಟ್ಟಿರೋದು. ಅವನು 10 ಕಿಲೋಮೀಟ್ರ್ ನಡೆಸ್ಬಿಟ್ಟಿರೋದು ಬೆಳಿಗ್ಗೆನೆ. 10 ಕಿಲೋಮೀಟ್ರ್ ನಡೆಸ್ತೇನೋ? ಅಷ್ಟೆಲ್ಲ ಇಲ್ಲ ಕಣೋ. 2.5 ಕಿಲೋಮೀಟ್ರು. 2.5 ಕಿಲೋಮೀಟ್ರ್ ಏನೋ ಇಲ್ಲಿಂದ ಬೀಚ್ 2.5 ಕಿಲೋಮೀಟ್ರ್. ಇಲ್ಲಿಂದ ಬೀಚ್ 2.5. ಹೌದಾ? ಕಾಲೆಲ್ಲ ನೋವ್ತಿತ್ತು ಇವಾಗೂ ನನಗೆ ಸೀರಿಯಸ್ಲಿ. ಗೈಸ್ ಎಲ್ಲ ಫೈನಲ್ ಚೆಕ್ಔಟ್ ಆದರೆ ಕೀಗಿ ಎಲ್ಲ ಕೊಟ್ಟಾಯಿತು. ಇನ್ನೂ ಸಾಯಂಕಾಲ ಬಸ್ ಇರೋದು. ಇನ್ನು ಸಮೀರ್ ಯಾವುದೋ ಎಲ್ಲ ಹೇಳ್ದೆ, ಏನು 1 ಅವರ. ಸೊ ಅಲ್ಲಿಗೆ ಹೋಗ್ತಾ ಇದ್ರಿ. ಹೇಳಲ್ಲ ಕರೆಕ್ಟಾಗಿ. ಅಲ್ಲಿಗೆ ಹೋಗ್ತಾ ಇದ್ರಿ. ಇವನು ಹೋಗಿದ್ಯಲ್ಲ ಅಲ್ಲಿ ನೀನು? ಇಲ್ಲ, ಸಮೀರ್ ಔಟ್ಫಿಟ್ಟು ತೋರಿಸೋ ಶಿಕ್ಷೆ. ಔಟ್ಫಿಟ್ ತಿರ್ಗೋ ಆಯ್ತು ಸೈಡ್ಲೇ. ನೋಡ್ರಿ ಏನದು ಶರ್ಟ್ ಮೇಲೆ ನನ್ನ ತೋರಿಸು ಶಿಕ್ಷ. ಒಂದು ಹೆಂಗಾಯ್ತು ನೋಡಿ ಗೈಸ್.
ಯಾರು ಚೆನ್ನಾಗೈತೆ ಕೇಳಿ. ಯಾರು ಚೆನ್ನಾಗಿತ್ತು ಬನ್ನಿ ಹೋಗುವ. ಗೈಸ್ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀರಿ. ಟ್ರೈನ್ ಯಾವಾಗ ಬರುತ್ತೆ ಅಂತ. ಟ್ರೈನಲ್ಲಿ ಹೋಗೋಣ ಅಂತ ಇವತ್ತು. ನೆನೆ ಬಸ್ಸಲ್ಲಿ ಬಂದಿದ್ದೀರಿ, ಟ್ರೈನಲ್ಲಿ ಹೋಗೋಣ ಅಂತ ಇವತ್ತು. ನಂಗೆ ಗೊತ್ತಾಯಿಲ್ಲ ಎಲ್ಲಿ ಕೇಳೋದು ಅಂತ. ಸರ್ ಗಾಡಿ ನಂಬರ್ ಹೇಳಿ ಸರ್. ಪಾರ್ಕಿಂಗ್ ಪೇ ಪಾರ್ಕಿಂಗ್. ಹ್ಞೂ ಆಯಿತು ಗಾಡಿ ನಂಬರ್ ಹೇಳು ಕೇಳ್ಕೊಂಬರ್ತೀವಿ. ಎಷ್ಟು? ಕೇಳ್ಕೊಂಬರೋಕ್ಕೆ ಅಷ್ಟೇ ಅಣ್ಣ, ಬೇರೆ ಏನೇ. ಸೊ ಗಾಯ್ಸ್ ಕೇಳ್ಕೊಂಬಂದ್ರೆ ಸಾಯಂಕಾಲ 7:30 ಐತಂತೆ ಟ್ರೈನು. 7:30. 7:30. ಓ ಟ್ರೈನು. ಗೈಸ್ ಬನ್ನಿ, ಸಮೀರೆಲ್ಲ ಆಚೆ ಕರ್ಕೊಂಡು ಹೋಗ್ತಾನೆ. ಗಾಡಿ ಇರೋ ಜಾಗ ಅಂತೆ. ಎಲ್ಲ ರಕ್ಷೆ ಕರ್ಕೊಂಡು ಬರ್ತಾರೆ ನೋಡಿ. ಸುಲಕ್ಷಣ ಅಂತ ಬಂದಿದ್ದೀರಿ. ನಾವು ಎಷ್ಟು 24 ಕಿಲೋಮೀಟ್ರ್ ಅಂದರೆ ಸಿಕ್ಕಾಬಡೆ ಬಿಸಿಲೈತೆ. ಅರ್ಧ ಗಂಟೆ ಬಿಸಿಲಲ್ಲಿ ಹೋಗ್ಬೇಕು. ತುಂಬ ಬಿಸಿಲೈತಲ್ಲ. ತುಂಬ ಬಿಸಿಲೈತಲ್ಲ. ತುಂಬ ಬಿಸಿಲೈತಲ್ಲ. ಚಳಿ. ಇಲ್ಲೆಲ್ಲ ಯಾವುದೋ ಇದು ಇಕೋ ಬೀಚಾ. ಇಕೋ ಬೀಚು ಇಲ್ಲಿ ಕರ್ಕೊಂಬಂದವನೇ. ಬಿಸಿಲು ಓಕೆ, ಬೇಜಾರಾಗ್ತೈತೆ ನನಗೆ. ಸಿಕ್ಕಾಪಟ್ಟೆ ಬಿಸಿಲೈತಪ್ಪ ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗೈತೆ. ಇಲ್ಲಿ ಯಾರೂ ಇಲ್ಲ, ಪೀಸಾಗೈತೆ. ಬರ್ತಾರೆ ಬಂಗ. ಸೊ ಗಾಯ್ಸ್, ಈ ಮಣ್ಣಲ್ಲಿ ಹೋಗಿದ್ರೆ ಶೂ ಗಲೀಜ್ ಆಗೋದಂತ ಭಯ ಆಗ್ತೈತೆ. ಗಲೀಜ್ ಆಗುತ್ತೆನಾ? ಶೂಸ್ ಗಲೀಜ್ ಆಗುತ್ತಾ? ಅಯ್ಯೋ ಹಾಂ. ಓ ಅಲೆಗಳು ಇಲ್ಲಿ ಮಸ್ತಾಗಿ ಬರ್ತಿದ್ದೆ ಶಾ. ಹಲೋ ಗಾಯ್ಸ್, ಬೆಳಗ್ಗೆಕಿನ ಇಲ್ಲೇ ಚೆನ್ನಾಗಿತ್ತು ಜಾಗ. ಬಟ್ ಬಿಸಿಲು ಟೈಮಲ್ಲಿ ಇಲ್ಲಿ ಏನು ಮಾಡೋದು, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀರಿ. ಇಲ್ಲ ಹಳೆ ನೋಡಿ ಹೆಂಗೆ ಬರ್ತಿತ್ತು. ಸೌಂಡು ಎಷ್ಟು ಚೆನ್ನಾಗೈತೆ ಗೊತ್ತಾ. ಇವು ಇಷ್ಟು ಹಾಕೊಳಕ್ಕಾಗಿಲ್ಲ ಅಂದ್ಬಿಟ್ಟು ಸಮೀರ್ ಚಪ್ಪಲಿ ಇಸ್ಕೊಂಡು ನಾನು ಶೂ ಹಾಕೊಂಡು ಬಂದ್ಬಿಟ್ರೆ. ನಾನು ಒಂದು ಚಪ್ಪಲಿ ಹಾಕ್ಕೊಂಡಿದ್ದೀನಿ. ಎಷ್ಟು ದೊಡ್ಡದೈತೆ. ನನ್ನ ಶೂಸ್ ಒಂದು ಕರೆಕ್ಟಾಗೈತೆ. ಕರೆಕ್ಟಾಗೈತಲ್ಲ. ಆಗಿಲ್ಲಪ್ಪ ಶೂ ಹಾಕೊಳಕ್ಕೆ ನನ್ನ ಕೈಯಲ್ಲಿ. ಹಿಂಗೆ ಕರೆಕ್ಟಾಗೈತೇನೋ ನೋಡಿ. ಬಿಸ್ಲಿಗೆ ಹೆಂಗೆ ಅನಿಸುತ್ತೆ ನಿಮಗೆ? ಏನು ಶೂಸು ಮಾಡೋದ ಹಂಗೆ ಏನು ಬಿಸಿಲಿಗೆ ಅದನ್ನ ತಡ್ಕೊಂಡ್ರೆ ಮಾತ್ರ ಶೂ ಹಾಕೊಂಬೋಬೇಕು. ಇಲ್ಲಿ ಹೆಂಗೆ ಹಾಕೋಬೇಕು? ಕರ್ಕೊಂಬಂದು ಯಾವುದೋ ಕಾಡಿಗೆ. ಮ್ಯಾಂಗ್ರೋವ್ ಕರ್ಕೊಂಬಂದವನೇ ಗೈಸ್. ನೋಡಿ ಫುಲ್ಲು ಎಂಟ್ರಿ ಇಲ್ಲೇ ಐತಲ್ಲ, ಎಂಟ್ರಿ ಇಲ್ಲ ಐತೆ ನೋಡಿ. ಫುಲ್ಲು ಕಾಡು. ಬಂದಿದ್ಯಾ ನೀನು ಇಲ್ಲಿಗೆ? ಬಂದಿದ್ಯಾ? ಇಲ್ಲ, ಲಾಸ್ಟ್ ಟೈಮು ನಮ್ಮ ಫ್ರೆಂಡ್ಸ್ ಅವ್ರು ಬಂದಿದ್ರು. ಯಾರು? ಅವ್ರಿಗೆ ಸಜೆಸ್ಟ್ ಮಾಡಿದ್ದೀನಿ ನೋಡೋ. ಹಾಂ, ನಾವೇನು ಎಂಜಾಯ್ ಮಾಡಿದ. ರೆಂಟ್ ಮಾಡ್ಬಿಟ್ಟು ಅಲ್ಲೇ ಇಲ್ಲ ತಿರ್ಗಾಡ್ತಿದ್ರಿ. ಅವ್ರು ಇಲ್ಲಿ ಬಂದು ಎಲ್ಲ ಫುಲ್. ಫೈನಲ್ಲಿ ಗಾಡಿ ಪಾರ್ಕ್ ಮಾಡಿ ಹೋಗ್ತಾ ಇದ್ರು ಒಳಗಡೆ. ಎಲ್ಲ ಎಂಟ್ರಿ ಒಳ್ಳೈತೆ ನೋಡ್ರಿ ಎಂಟ್ರಿ. ಫೈನಲಿ ಟಿಕೆಟ್ ತೊಗೊಂಡು ಒಳಗಡೆ ರೀಚ್ ಆಗಿದ್ದೀರಿ ನೋಡಿ. ಸಮೀರು ನಮ್ಮ ಜೊತೆ. ಸರ್ ಜೋಕಲಲ್ಲಿ ಎಡೋಗೋ. ಜೋಕಲಲ್ಲಿ ಕಣೋ. ಕಡ್ಡಲ ನಡಿಗೆ. ಮಳೆ ಟೈಮಲ್ಲಿ ಎಲ್ಲ ನೀರು ಇರುತ್ತೆ. ನನಗೂ ಗೊತ್ತಿಲ್ಲ. ಬರಗಿರುತ್ತೆ ಕಾಣಿಸ್ತಲ್ಲ ನೀರು. ನೋಡೋದು ನೀರು ಒಣಗೋಗಿರೋದು ಕಾಣಿಸ್ತಲ್ಲ ಅಲ್ಲಿ. ಹ್ಞೂ ಐತೆ. ಯಾರೋ ಇಲ್ಲ ಅಂದಿದ್ದು. ನೀನು ವೇಟಿಗೆ ಮುರಿದ್ಗಿರ್ದು ಹೋಗೋದು. ಅವ್ರಿಗೆ ಅವ್ರು ನಡೀತಾ ಇರೋ ಚಿಟ್ಟು ಅಂತಾರೆ. ಅದು ಸ್ವಲ್ಪ ಕಮ್ಮಿ ಆಗುತ್ತೆ ವೇಟ್. ಅವರು ಬೈ ಫುಲ್ ಮಿಂಚಿಂಗಪ್ಪ. ಫುಲ್ಲು ಗಾಡೀಲಿ.
ಸೊ ಇವತ್ತು ರಕ್ಷಕ್ ಬೈ ಎಲ್ಲೂ ಹೋಗಿಲ್ಲ, ಅದಕ್ಕೆ ನಮ್ಮ ಜೊತೆ ಇವತ್ತು ಇರೋದು. ಇರೋದ್ರ ಹೋಗ್ಬೇಕು ಇವತ್ತು ಕೆಲಸ ಆಯ್ತಾ ಏನು ಬೈ? ಹ್ಞೂನಪ್ಪ, ನಮಗೆಲ್ಲ ಬೆಜ್ಜಾಗಿ ಇರ್ತಾ ಇರುತ್ತೆ. ನೀವು ಬಂದಿರೋದಕ್ಕೆ ನಾವು ಇಲ್ಲಿರೋದು ಇವಾಗ. ಹಾಂ, ರಿನೋವೇಷನ್ಸ್ ಕೆಲಸ ಎಲ್ಲ ನಡೀತಾ ಇತ್ತಲ್ಲ. ಹಾಂ. ಯಾವುದು ಇದು ಎಷ್ಟೈತೆ ಒಳಗಡೆ? ಯಾವುದೋ ಕಾಡು ಒಳಗಡೆ ಹೋಗಿರೋ ಹತ್ರ ಐತೆ. ಹಾಂ, ಬಿಡು ಬೈ, ಅವ್ರ ಗಂಡ ಹೆಂಗೆ ಚೆಂಗೋ ಮಾಡ್ಕೊಂಡು ನಮ್ಗೇನಕ್ಕೆ. ನೋಡೋಣ ಹುಡುಗಿ ಸಿಕ್ಕಿದ್ಮೇಲೆ. ಹಾಂ ಹಾಂ, ಅದೇ ನೋಡ್ತಾ ಇದ್ದೀನಿ. ಎಂಟೆ ಇಲ್ವಾ? ಇದಕ್ಕೆ ಬಂದಿಲ್ಲ ಇಲ್ಲಿ ನೀನು? ನಾನು ಬಂದೇ ಇಲ್ಲ ಇಲ್ಲೆಲ್ಲ. ಯಾಕೆ? ಏಯ್ ನಾನು ಬಂದಿಲ್ಲ. ಶಾ ಮುರಿದ್ಗಿಡ್ದು ಹೋಗೋದು ಅಂತ ಭಯ ಹಾಕೊಂಡಿದೆ. ಇಲ್ಲ ಅಲ್ಲ, ಇಲ್ಲಂಗೆ ಸ್ಟ್ರೈಟ್ ಬಂದರೆ ಚಿಕ್ಕದೊಂದು ಇದೈತೆ ಕೆರೆ. ಬೋಟಿಂಗ್ ಮಾಡಿಸ್ತಾರಲ್ಲ ಇಲ್ಲಿ, ಬೋಟಿಂಗ್ ಎಲ್ಲ ಮಾಡಿಸ್ತಾರಂತೆ ಇಲ್ಲಿ. ಹಾಂ, ಕಾಣಿಸುತ್ತೆ ಇಲ್ಲಿ. ಬೆಳಕಲ್ಲಿ ಕಾಣಿಸ್ತೀರಾ? ಅಲ್ಲೊಂದು ಬ್ರಿಡ್ಜ್ ಐತೆ ನೋಡು ಗೈಸ್, ಅಲ್ಲೊಂದು ಬ್ರಿಡ್ಜ್ ಐತೆ, ಅಲ್ಲೋಗೋಣ ಬನ್ನಿ. ಅವಾಗಲೇ ಅದೇ ನೋಡಿರ್ಬೇಕು ಬ್ರಿಡ್ಜು. ಹತ್ತಿದ್ರೆ ಅಲ್ಲಿಂದ ನಡ್ಕೊಂಡ್ಬರ್ತೀನಿ. ಗೈಸ್ ಕೆರೆ ಬೋಟ್ ಅಲ್ಲೋ. ಹ್ಞೂ, ಅಲ್ಲೂ ನೋಡಿ ಗೈಸ್, ಅಲ್ಲಿ ಬೋಟ್ ಅವೆ. ಹೋಗೋಕ್ಕಾಗಲ್ಲ, ಹೋಗ್ಬೋದು ಅಲ್ಲಿ. ರೈಟು ಲೆಫ್ಟ್ ರೈಟು ನಡಿ, ರೈಟ್ಗೆ ಹೋಗೋಣ. ನನಗೂ ಗೊತ್ತಿಲ್ಲ, ಹಿಂಗೆ ಎಂಟ್ರಿ ಅಂತ ಇಲ್ಲೇ ಐತಲ್ಲೋ. ಇದು ಕಾಣಲ್ಲೇ ಎಂಟ್ರಿ. ಹಾಂ, ಒಂದು ರೌಂಡ್ ಹೊಡ್ಕೊಂಬರ್ತೀವಿ. ಶಾ ಇಲ್ಲಿ ನೋಡು ಯಾವ್ದ್ರ ಮೇಲೆ ಚಿಕ್ಕದಾಗೈತಲ್ಲ. ಹ್ಞೂ, ನೀರಿದ್ರೆ ಹೆವಿ ಭಯ ಆಗುತ್ತೆ. ಭಯ ಅಲ್ಲ, ಇವಾಗೂ ಭಯ ಆಗ್ತೈತೆ ನಂಗೆ. ಎಲ್ಲಿ ಹೂನು ಮುರಿದ್ಗಿಡ್ದು ಹೋಗುತ್ತೋ ಅಂತಾನು ಅಳ್ಳಾಡ್ತೈತೋ. ಅವ್ರು ಭಯ ಬೀಳ್ತವ್ರ ಅವರು. ಮತ್ತೆ ಬಾ, ನಾ ಹೋಗ್ತಾರಣ, ಬಾ ಬೈ ಜೊತೆಲಂತೆ. ನೋಡು ಕ್ವಾಲಿಟಿ ನೋಡು. ನಡಿ ಬ್ರೋ, ಹಂಗೆ ಅದು ಹಂಗೆ ರೌಂಡ್ ಹಾಕ್ಬೋದಲ್ಲ. ನಡಿ, ಒಂದು ರೌಂಡ್ ಹಾಕೋಣ. ಅವ್ರು ಬರೋಷ್ಟು ಒಂದು ರೌಂಡ್ ಹಾಕ್ಬಿಡ್ಬೋದು ನಾವು. ಆಚೆ ಬಂದಿದ್ದೀರಿ, ಅಲ್ಲಿ ಬೋಟಿಂಗ್ ಹತ್ರ ಹೋಗ್ಬೇಕು. ಹೆಂಗೆ ಹೋಗ್ತಾರೆ? ಬಾಯಿಲೆ ಅದೆಲ್ಲ ಏನೋ ಅದು ಎಕ್ಸ್ಪ್ಲೋರ್ ಮಾಡ್ಬೇಕು, ಅದೆಲ್ಲ ಜಾಗ. ಏನು ಹಾಂ, ಹ್ಞೂ, ರಕ್ಷಕ್ ಬ್ರೋ ಕೇಳು, ಗೊತ್ತಿರುತ್ತೆ. ಅವ್ರ ಬಿಡೋನೇ ಹೇಳ್ತೀನಿ, ಎತ್ಕೊಂಡೋಗಿ ನೀನೆ ನೋಡು. ಸುಮ್ಮನಿರೋ ಬೈ, ಮೆಟ್ಗಿಟ್ಟೆಲ್ಲ ಹಾಕೋರು ನೋಡ್ರಿ. ಯಾವುದೋ ಪದ ಒಳಗಡೆ ಹೋಗ್ತಾರೆ ಗೈಸೂರು. ಜಾಗ ಇದೆ, ಜಾಗ ಲೇ ಇಲ್ಲ, ಬಾರೋ. ಯಾಕೋಟೆ ಶಾ, ಸುಮ್ಮನೆ ಹಾಕೋಲು ಬೈ. ನೀನು ಒಳ್ಳೆ ಶಾ, ಯಾವುದೋ ಕಾಡು ಒಳಗೆ ಕರ್ಕೊಂಬರ್ತಿದ್ಯಾ ನೀನು. ಹಾಂ, ಓಹೋ ಲೋ ಎಂತ ಆಗ್ತದೆ ಸವ. ಇವಾಗ ಏನಕ್ಕೋ ಬಂದಿಲ್ಲ ಬರೋದಾರಿ ಚಿಕ್ಕ ಮುಚ್ಕೊ. ಇಲ್ಲಿ ಬಾರೋಲಿ, ಚೇಳೆಲ್ಲ ಇರುತ್ತೋ. ಏನೋ ಬೋಟಿಂಗು ನೀರು ಕಮ್ಮಿ ಆಗೋಯ್ತೆ. ನೀರು ತುಂಬ ಕಮ್ಮಿ ಐತೆ, ಥರ ಫುಲ್ ನೀರು ಗಲೀಜಾಗಿರೋ ಥರ ಐತೆ. ಅಂತ ಚೆನ್ನಾಗಿದೆ ಜಾಗ ಇಲ್ಲೂ. ಬೆಳಿಗ್ಗೆ ಇತ್ತು, ಬೆಳಿಗ್ಗೆ ಒಂದು 7-8 ಗಂಟೆ ತನಕ ಇತ್ತು. ಹೆಂಗೆ ಬರೋದು? ಇತ್ತು ಸಮುದ್ರ ಇದೆಯಲ್ಲ, ಅಲ್ಲಿಂದ ಅಲ್ಲ, ಅದು ಲೊಟೆಡ್ ಮತ್ತು ಹೈಟೆಡ್ ಆಗ್ತಾ ಇರ್ತದೆ, ಏರಿಕೆ ಇಳಿಕೆ ಆಗ್ತಾ ಇರ್ತದೆ. ಮಳೆಗಾಲಕ್ಕೂ ಫುಲ್ ಮಳೆ ಇದ್ರು ಇಷ್ಟೇ ಲೊಟೆಡ್ ಆಗುತ್ತೆ ಒಂದು ಸಲ ಇಷ್ಟೇ. ಹೌದೌದು, ಬಟ್ ಬೆಳಿಗ್ಗೆ ಬಂದರೆ ಕರೆಕ್ಟಾಗಿರುತ್ತೆ. ಬೆಳಿಗ್ಗೆ ಬಂದೇ ಇರುತ್ತೆ. ಇವಾಗ ಕರೆಂಟ್ ಜಾಸ್ತಿ ಇರುತ್ತಲ್ಲ ಬೆಳಿಗ್ಗೆ, ಅದಕ್ಕೆ ಹೊಡಿಯುತ್ತೆ. ಹಾಂ, ಬೆಳಿಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಆಗುತ್ತೆ ಸನ್ರೈಸ್. ಓಕೆ, ಸನ್ರೈಸ್ ತೋರಿಸ್ತೀರಾ? ಹೌದು. ಓ, ಮಿಸ್ ಮಾಡ್ಕೊಂಬರ್ತೀವಿ.
ಶೂಟಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ರು ಇವ್ರು ಬೇಡ ಅಂತವ್ರೆ. ಇವಾಗ ಹೋಗೋದು ವೇಸ್ಟೇ ಅಂತ. ಹೋದ್ರೆ ವೇಸ್ಟ್. ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೇಕಿಲ್ಲ, ಸಂಜೆ 6 ಗಂಟೆಗೆ ನೆನ್ನೆ ಗೊತ್ತಾಗಿರೋ ಬರ್ಬೋದಾಗಿತ್ತು. ನೆನೆ ಸಾಯಂಕಾಲ ಯಾರು ಮಲಗಿದ್ದು? ಎಲ್ಲರೂ ನೀನೇ ಇವನು ಫಸ್ಟೇ ಮಲಗಿದ್ವಿ. ಎದ್ದಿಟ್ಟು ಆನ್ ಟೈಮ್ಗೆ ಎದ್ನಾ ಚೆನ್ನಾಗಿ. ಬೋಟಿಂಗ್ ಆಗಿಲ್ಲ ಗೈಸ್, ಹೋಗೋಣ ಅಂತ ಇದ್ದಿದ್ದು, ಇವರೆಲ್ಲ ಬೇಡ ಅಂದ್ಬಿಟ್ರು. ಗೈಸ್ ಯಾವುದೋ ಅಪ್ಸರ ಕೊಂಡ ಅಂತ, ಇಲ್ಲ ಕಣ ಅಪ್ಸರ ಕೊಂಡ ಅಂತ ಫಾಲ್ಸ್ ಆಯ್ತಂತ ಇಲ್ಲಿ. ಸೊ ಅಲ್ಲಿಗೆ ಬಂದಿದ್ದೀರಿ ನೋಡೋಕ್ಕೆ, ಬನ್ನಿ ಹೋಗುವ. ಸೊ ಗೈಸ್ ನೋಡ್ರಿ ಕೆಳಗಡೆ ಎಲ್ಲಿರೋ ಫಾಲ್ಸು ಇಲ್ಲೇನಾ? ಕೆಳಗಡೆ ಹೋಗ್ತಾ ಇರಿ ಫಾಲ್ಸ್ ಹತ್ರ. ನೀರು ಹರಿತಿರೋ ಸೌಂಡ್ ಬರ್ತೈತೆ. ಹೆಂಗೋ ನೀರಲ್ಲಿ ಕಾಲಿಕ್ಕೆ ಚಾನ್ಸ್ ಸಿಕ್ತು. ಶೂ ಅವನು ಕೊಟ್ಬಿಟ್ಟೆ ನಾನು. ಫೋಟೋ ಶೂಟ್ ಮಾಡ್ತಾವ್ರೆ. ಹಾಂ, ನೀರು ಅಷ್ಟೊಂದು ಹರಿತಿಲ್ಲ, ಕಮ್ಮಿನೇ. ಇದು ಬೆಳಗ್ಗೆ ಬರ್ತೈತೆ, ಕ್ಲೀನಾಗಿ ಕಾಣಿಸ್ತಿಲ್ಲ. ನೋಡಿ ಫೋಟೋ ಶೂಟ್ ನಡೀತೈತೆ ಕೆಳಗಡೆ. ಬನ್ನಿ ಕೆಳಗಡೆ ಇನ್ನೂ ಹೋಗುವ. ಬ್ರೋ ನಡೆಸ್ತಾ ಇದ್ದೀರಾ ನನ್ನ? ಯಪ್ಪ. ಹಾಂ, ಏ ಬಾಯ್ ಹೋಗೋಣ. ಇಲ್ಲ ಇರು ನೀನು, ಬೇಡ ಸುಮ್ಮನೆ ಇರೋ. ಶಾ ಚಪ್ಪಲಿ ನಮ್ಮನ್ನು ದೊಡ್ಡ ಇರೋ. ನಾನು ಬಂದೇ ಇರೋ ಅಲ್ಲಿಗೆ. ಅಲ್ಲಿಂದ ಎಗ್ಗರ್ಕೊಂಡು ಎಲ್ಲಿಗೆ ಬಂದುಬಿಟ್ಟಿದ್ದೀರಿ. ಅವ್ನಿಗೆ ನಾನು ಶೂ ಚಪ್ಪಲಿ ಲೂಸ್ ಆಯ್ತು ನನಗೆ, ಹೆವಿ ಲೂಸ್ ಆಯ್ತು ಶಾ. ಇದು ಭಯ ಆಗ್ತೈತೆ ನನಗೆ. ಹಾಂ, ಟಾರ್ಜನ್ ಥರನ ಅದು ಕಟ್ಟಾಗಿಲ್ಲ ಅಂದರೆ ಏನೋ ಮಾಡ್ಬೋದಪ್ಪ. ಕಟ್ಗಿಟ್ಟಾದರೆ ಏನು ಮಾಡೋದು? ನೀರು ನೋಡೋ ಶಾ ಎಷ್ಟು ಫ್ರೆಶ್ ಆಗೈತಲ್ಲ. ಅಲ್ಲಿಗೆ ಫೋಟೋ ಚೆನ್ನಾಗಿ ಹೋಗೋದು. ಇಲ್ಲಿ ಸಮೀರ್ ಫೋಟೋ ತೊಗೊಂಡ. ಇಲ್ಲಿ ನಾನು ತೊಗೊಂಡಿಲ್ಲ, ಯಾಕಂದರೆ ಈ ಜಾಗ ತಕ್ಕನಂಗೆ ನನ್ನ ಔಟ್ಫಿಟ್ ಇಲ್ಲ, ಅದಕ್ಕೆ ಚೆನ್ನಾಗಿ ಬರ್ತಿಲ್ಲ ಪಿಕ್ಸು. ನೋಡ್ರಿ ಅವ್ನು ಹೆಂಗೆ ಎಗ್ಗರ್ಕೊಂಡು ಹೋಗ್ತಾನೆ ಇವಾಗ. ಅಪ್ಪ ನೋಡು ರಕ್ಷಕ್ ಬರುವಲ್ಲ, ಅದ್ರ ಪಟಾಯಿಸ್. ಏನು ಬೈ, ನಡೀರಿ ಹೋಗೋ. ಬರಸ್ ಅಲ್ವನಾ ಫಾಲ್ಸ್ ಹತ್ರ ನಡಿ. ಇಳಿಯಂಗಿದ್ರೆ ಏನು ನೀನು ಇದೆಯಲ್ಲ ನೀನು ಇವಾಗ. ನೋಡೋ ಗೈಸ್, ನೋಡಿ ಗೈಸ್, ನೀರು ಎಷ್ಟು ಫ್ರೆಶ್ ಐತೆ ಇಲ್ಲಿ. ಎಷ್ಟು ಫ್ರೆಶ್ ಐತೆ ನೀರು. ಹಾಂ, ಎಷ್ಟು ತಣ್ಣಗೈತೆ ನೋಡು. ಹಾಂ, ಕೂಲಾಗೈತಾ? ಕೂಲಾಗೈತಾ? ಸೊ ಸುಮ್ಮನೆ ನೋಡ್ತಾ ಇದ್ದೀನಿ, ಹಿಡ್ಕೊ ಅಷ್ಟೇ. ಎಗರ್ತೀಯಾ? ಎಗರ ಎಲ್ಲ ಬರುತ್ತೆ ನೀರು ಬಂದರೆ. ಬೇಡಲ್ಲ, ಇಲ್ಲಿಂದ ಹೋಗ್ತಾ ಇದ್ದೀವಿ. ಅಷ್ಟೇನು ಬೋರ್ ಆಯ್ತು. ಇಲ್ಲಿ ಇನ್ನೇನು ಇಲ್ಲ, ಈಜಾಡೋಕ್ಕೂ ಬೇರೆ ಬಟ್ಟೆ ತಂದಿಲ್ಲ. ನೋಡ್ರಿ ನೀರು ಎಷ್ಟು ತಣ್ಣಗೈತೆ ನೀರು ಒಂಥರ. ಇಲ್ಲಿ ಎಷ್ಟು ಕೂಲಾಗೈತೆ ಗೊತ್ತಾ? ನೋಡ್ರಿ, ಅಲ್ಲಿ ಬರ್ತಾ ಇಲ್ಲ, ಅದಕ್ಕೆ ವಾಪಸ್ ಬಂದೆ ಅಪ್ಪ. ಚೆನ್ನಾಗಿ ಬರ್ತಿಲ್ಲ ಅಂದ್ಬಿಟ್ಟು. ಪಕಡ್ರೆ ಬಾ. ನಂದಲ್ಲ, ನೀನು ಅಲ್ಲೋಗು. ಅಲ್ಲಿಂದ ಇಲ್ಲಿ ಮೇಲೆ ಬರೋಷ್ಟರಲ್ಲಿ ಫುಲ್ ಸುಸ್ತಾಗಿಬಿಟ್ಟಿದ್ದೀರಿ 3 ಜನ. ಅಪ್ಪ ನೀನು ಸುಸ್ತಾಗಿದ್ದೆ, ಸುಮ್ಮನೆ ಇರೋಲ್ಲ. ನಡೆಯೋಕ್ಕೆ ಆಗ್ತಿಲ್ಲ ಕಣಲ್ಲಿ. ಅಪ್ಪ ಎಷ್ಟೋ ನಡೆದಿರೋದು. ಯಪ್ಪ ದೇವ್ರೆ, ಯಾವತ್ತೂ ನಡೆದಿಲ್ಲ ಲೈಫಲ್ಲಿ. ನೀನು ಔಷಧ
ಇಷ್ಟೊಂದು ಬಂದ್ಬಿಡ್ತು ನೋಡಿ ಇಲ್ಲಿ. ಆಯ್ತು ಅವಳು ಅಲ್ಲಿಕ್ಕೋದು. ಸೊ ಗೈಸ್ ಅಲ್ಲಿಂದ ಒಟ್ಟು ಗಾಡಿಗೆ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದಿದ್ದೀರಿ. ಆವಾಗಲೇ ಹಾಕ್ಸಿದ್ದು ಖಾಲಿ ಆಗೋಯ್ತು. ಅಣ್ಣ ನೋಡ್ತವ್ರೆ ಏನು ಪ್ಯಾಂಟ್ ಅರ್ಧೋಗಿರೋ ಪ್ಯಾಂಟ್ ಹಾಕೊಂಬಂದವನೇ ಅಂತ. ಅಣ್ಣ ನೋಡ್ತಾರೆ ಪ್ಯಾಂಟ್ ಅರ್ಧೋಗಿರೋದು ಅಂತ. ಗೈಸ್ ಊಟಕ್ಕೆ ಬಂದಿದ್ದೀರಿ, ಊಟ ತೊಗೊಂಡಿದ್ದೀರಿ. ಒಂದು ಚಪಾತಿ, ಮೀನು, ಚಪಾತಿ ಮತ್ತು ಅದೇನು ಇನ್ನೊಂದೇನು ಇದು ಕಪ್ಪೆ ಚಿಪ್ಪು ಅಂತ ಶೆಲ್ಸ್ ಅಂತಾರೆ. ನೀನು ತಿನ್ನೋ ಅಂದರೆ ತಿನ್ನೋಣ ನಾನು ಅಂತ. ತಿನ್ನೋಂದ್ರು ಗೈಸ್, ನಾನು ಅದರಲ್ಲಿ ತಿನ್ನಲ್ಲ, ಅಭ್ಯಾಸ ಇಲ್ಲ. ಈಗ ನಾನು ಚಿಕನು ಮತ್ತು ಚಪಾತಿ ತೊಗೊಂಡಿದ್ದೀನಿ. ಸೊ ಗೈಸ್ ಫೈನಲಿ ಇದು ಟಿಕೆಟ್ ಬುಕ್ ಮಾಡೋಣ ಅಂತ ಬಂದಿದ್ದೀರಿ. ಬನ್ನಿ ಟಿಕೆಟ್ ಬುಕ್ ಮಾಡುವ. ಎಷ್ಟು ಗಂಟೆ ಟೋಕನಾ? ಒಂದು ನಿಮಿಷ ಬಂದುಬಿಡ್ತೀರಿ ರೀ ಟಿಕೆಟ್ ಬುಕ್ ಮಾಡಿಬಿಟ್ಟು. 5 ನಿಮಿಷ ಆಗುತ್ತಾ? ಬುಕ್ ಮಾಡಿಬಿಟ್ಟು ಬಂದುಬಿಡೋದು. ಬೇಗ ಆವಾಗ ತಗೊಂಡಿಲ್ಲ, ಇವಾಗ ಬುಕ್ ಮಾಡೋಕ್ಕೆ ಬಂದಿದ್ದು, ಅವಾಗ ಕೇಳ್ಕೊಂಬರೋಕ್ಕೆ ಬಂದಿದ್ದು. ಬನ್ನಿ ಗೈಸ್ ಹೋಗುವ. ಇಲ್ಲೇ ತಾನೇ, ಇಲ್ಲೇ ಕಣ ಕೇಳಿದ್ದೆ ಅವಾಗಲೇ, ಇಲ್ಲೇ ಕೇಳಿದ್ದೆ ಅವಾಗಲೇ. ಇದು ಹೊರಮೇಲೆ ಅಂತ ಟಿಕೆಟ್ ಬುಕ್ಕಿಂಗ್, ಇನ್ನೂ 4 ಗಂಟೆ. ಅದಕ್ಕೆ ಅವಾಗ ವಾಪಸ್ ಹೋಗ್ತಾ ಇದ್ದೀರಿ. ಮನೆ ರೆಸಾರ್ಟ್ ಹತ್ರ ಹೋಗೋಣ ಮತ್ತೆ ವಾಪಸ್ಸು. ಫೈನಲಿ ವ್ಲಾಗ್ನ ಎಲ್ಗಂಡು ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್ ಬಾಯಿ ಒಳಗಡೆ ಒಂಥರ ನಾವು ಗುಳ್ಳೆ ಆಗಿರೋ ಥರ ಫೀಲ್ ನನಗೆ ಉಂಟು. ನಿದ್ದೆ ಸಿಕ್ಕಾಬಿಟ್ಟೆ ಬರ್ತೈತೆ ಗೈಸ್. ಸ್ವಲ್ಪ ಹೊತ್ತು ಮಲ್ಕೊಂಡು ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಸಿಗುವ ಗೈಸ್ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಹೋಗೋದನ್ನ ರೆಕಾರ್ಡ್ ಮಾಡ್ತೀನಿ. ಬಾಯ್.